ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಯಾರೆಲ್ಲ ಹೊಸಬ್ರು ವೀಡಿಯೋ ನೋಡ್ತಿದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಹೊಸ ವೀಡಿಯೋ ಅಪ್ಲೋಡ್ ಆದಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ 30ನೇ ಕಂತಿನ ಹಣ ಕೊನೆಗೂ ಕೂಡ ರಿಲೀಸ್ ಆಗಿದೆ. ಶನಿವಾರ ಸಂಜೆಯಿಂದನೇ ಜಮಾ ಮಾಡ್ತಿದ್ದಾರೆ. ನಾನು ಇಂದಿನ ವೀಡಿಯೋಸಲ್ಲೂ ಕೂಡ ವಿಡಿಯೋ ಮಾಡಿದಾಗ ಕೆಲವರು ಬಂದಿದೆ ಅಂತ ಕಮೆಂಟ್ ಮಾಡಿರ, ಕೆಲವರು ಇನ್ನೂ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ, ಕೆಲವರು ಸುಳ್ಳು ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ. ಖಂಡಿತವಾಗ್ಲೂ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ನೀವು ಕೂಡ ನೋಡ್ಬೋದು, ಈಗ ಆಲ್ರೆಡಿ ನಿನ್ನೆ ಆಗಿರ್ಬೋದು, ಇವತ್ತಾಗಿರ್ಬೋದು ಸಾಕಷ್ಟು ಜನರಿಗೆ ಹಣ ಜಮೆ ಮಾಡಿದ್ದಾರೆ. ಹಾಗೆ ಈ 30ನೇ ಕಂತಿನ ಹಣ ಏನಿದೆ ತುಂಬ ದಿನ ಟೈಮ್ ತೊಗೊಳ್ಳಲ್ಲ ಜಮೆ ಮಾಡಲಿಕ್ಕೆ. ಈ ವಾರದಲ್ಲಿ ಅಂದರೆ ಮೇ ಮುಗಿಯೋದ್ರಲ್ಲಿ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಕೆಲವೊಬ್ಬರಿಗೆ ಬೇಗ ಬರುತ್ತೆ, ಕೆಲವೊಬ್ಬರಿಗೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಸೊ ಹಾಗಾಗಿ ಖಂಡಿತ ಜಮೆ ಆಗ್ತಿರೋದಂತೂ 100% ನಿಜ. ಸೊ ನೀವುಗಳು ಕೂಡ ಕಮೆಂಟ್ ಮಾಡಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ಏನಾದ್ರು ಹಣ ಬಂದಿದೆ ಅಂದರೆ ಯಾವಾಗ ಬಂದಿದೆ, ನೀವು ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ. ಆಗ ನಿಮ್ಮ ಜಿಲ್ಲೆಯಿಂದ ಯಾರು ವಿಡಿಯೋ ನೋಡ್ತಿದ್ರೆ ಅವ್ರಿಗೂ ಗೊತ್ತಾಗುತ್ತೆ, ಓಕೆ ನಮ್ಮ ಜಿಲ್ಲೆಗೆ ಬರ್ತಿದೆ ಅಥವಾ ನಮ್ಮ ಜಿಲ್ಲೆಗೆ ಇನ್ನೂ ಕಡಿಮೆ ಜನಕ್ಕೆ ಆಗಿದೆ ಆಗಿಲ್ಲ ಅನ್ನೋದು. ಸೊ ಹಾಗಾಗಿ ಕಮೆಂಟ್ ಮಾಡಿ. ಹಾಗೆ ಇನ್ನೊಂದು ಮೇಜರ್ ಅಪ್ಡೇಟ್ ಏನಪ್ಪ ಅಂತಂದರೆ, ಈ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಆಗ್ತಿದೆ. ಅದರಲ್ಲೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಗೃಹ ಜ್ಯೋತಿ ಯೋಜನೆಗಳ ಪರಿಷ್ಕರಣೆ ಮಾಡೋಕ್ಕೆ ನಮ್ಮ ಸರ್ಕಾರ ಮುಂದಾಗ್ತಿದೆ. ಇದ್ರ ಬಗ್ಗೆ DCM DK ಶಿವಕುಮಾರ್ ಅವರು ಕೂಡ ಮಾತಾಡಿದ್ದಾರೆ. ಯಾಕಂದರೆ ಈ ಗ್ಯಾರಂಟಿ ಯೋಜನೆಗಳು ತುಂಬಾ ಮಿಸ್ಯೂಸ್ ಆಗ್ತಾ ಇದೆ. ಅದರಲ್ಲೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆ ಅಂತೂ ತುಂಬಾ ಮಿಸ್ಯೂಸ್ ಆಗ್ತಿದೆ. ಮೃತಪಟ್ಟಿರೋರ ಅಕೌಂಟಿಗೆ ಹೋಗ್ತಾ ಇದೆ. ಕೆಲವರು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದ್ರು ಅವ್ರಿಗೂ ಕೂಡ ಹಣ ಹೋಗ್ತಾ ಇದೆ. ಹಾಗೆ ಒಂದೇ ಮನೆಯಲ್ಲಿ ಇಬ್ಬರಿಬ್ರು ಕೂಡ ಹಣ ತಗೋತಿದ್ದಾರೆ. ಸೊ ಈ ಥರ ಸಾಕಷ್ಟು ಗ್ಯಾರಂಟಿ ಯೋಜನೆಗಳಿಂದ ಹಣ ಮಿಸ್ಯೂಸ್ ಆಗ್ತಿದೆ. 100 ಕೋಟಿಯಷ್ಟು ಹಣ ಬೇರೆಯವ್ರಿಗೆ ಹೋಗ್ತಾ ಇದೆ. ಸೊ ಹಾಗಾಗಿ ಇದು ಪರಿಷ್ಕರಣೆ ಆಗಲೇಬೇಕು ಅಂದ್ಬಿಟ್ಟು DCM DK ಶಿವಕುಮಾರ್ ಸರ್ ಆಗಿರ್ಬೋದು ಅಥವಾ CM ಸಿದ್ದರಾಮಯ್ಯ ಅವರು ಆಗಿರ್ಬೋದು ಇದ್ರ ಬಗ್ಗೆ ಚಿಂತನೆಯನ್ನು ನಡೆಸ್ತಿದ್ದಾರೆ. ಅಂದರೆ ಮತ್ತೆ ಮರು ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಕೊಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆನ ನಡೆಸ್ತಿದ್ದಾರೆ. ಸೊ ಯಾರೆಲ್ಲ ಅಂದರೆ ಇವಾಗ ಏನಾಗ್ತಿದೆ, ತೀರ್ಕೊಂಡಿರ್ತಾರೆ ಅಂದರೂ ಕೂಡ ಅವ್ರ ಅಕೌಂಟಿಗೆ ಹೋಗ್ತಿರುತ್ತೆ. ಸೊ ಡೆತ್ ಸರ್ಟಿಫಿಕೇಟ್ ಕೊಟ್ಟಿರಲ್ಲ, ರೇಷನ್ ಕಾರ್ಡಿಂದ ಅವ್ರ ಹೆಸರು ತೆಗೆಸಿದ್ರೆ ಆಟೋಮೆಟಿಕ್ಕಾಗಿ ಹಣ ಬರೋದು ಕೂಡ ನಿಂತೋಗುತ್ತೆ. ಸೊ ಆ ಥರ ಮಾಡ್ತಿರಲ್ಲ. ಹಾಗೆ ಇನ್ಕಮ್ ಟ್ಯಾಕ್ಸ್ ಹೋಲ್ಡರ್ಸ್ ಇರ್ತಾರೆ, ಅವರು ಕೂಡ ಅರ್ಜಿ ಸಲ್ಲಿಸಿರ್ತಾರೆ. ಹಾಗೆ ಒಂದೊಂದು ಮನೇಲಿ ಇಬ್ಬರಿಬ್ರು ಅತ್ತೆ ಸೊಸೆ ಆಗಿರ್ಬೋದು ಅಥವಾ ಅಮ್ಮ ಮಗಳಾಗಿರ್ಬೋದು, ಈ ಥರ ಒಂದೇ ಮನೆಯಲ್ಲೇ ಇಬ್ಬರಿಬ್ರು ಹಣ ತಗೋತಿರ್ತಾರೆ. ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು. ಸೊ ಈ ಥರ ತುಂಬಾ ಮಿಸ್ಯೂಸ್ ಆಗ್ತಿದೆ ಅಂದ್ಬಿಟ್ಟು ಆಗಿರ್ಬೋದು ಅಥವಾ ಸಚಿವರಾಗಿರ್ಬೋದು ತುಂಬಾ ಫೋರ್ಸ್ ಮಾಡಿ ಒಂದು ಪರಿಷ್ಕರಣೆಗೆ ಸರ್ಕಾರದವರು ಮುಂದಾಗ್ತಿದ್ದಾರೆ. ಇದನ್ನು ಮರು ಅರ್ಜಿ ಸಲ್ಲಿಸೋಕ್ಕೆ ಅಂತನೋ ಅಥವಾ ಈಗ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಬೇಕು ಅಂತನೋ ಇದ್ರ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಇದ್ರ ಬಗ್ಗೆ ಸೀರಿಯಸ್ ಆಗಿ ಚಿಂತನೆಯನ್ನು ನಡೆಸ್ತಿದ್ದಾರೆ. ಯಾಕಂದರೆ 1-2 ಅಲ್ಲ ಸಾಕಷ್ಟು 100 ಕೋಟಿಯಷ್ಟು ಹಣ ಬೇರೆಯವ್ರಿಗೆ ಹೋಗ್ತಾ ಇದೆ ಅಂತಂದರೆ ಯಾರಾದರೂ ಸೀರಿಯಸ್ ಆಗಿ ತಗೊಳ್ತಾರೆ. ಸೊ ಹಾಗಾಗಿ ಪರಿಷ್ಕರಣೆಗೆ ಮುಂದಾಗ್ತಾ ಇದ್ದಾರೆ ಸರ್ಕಾರದವರು. ಅದರಲ್ಲೂ ಈ ಗೃಹಲಕ್ಷ್ಮಿ ಹಾಗೆ ಗೃಹ ಜ್ಯೋತಿ ಯೋಜನೆದು ಮತ್ತೆ ಮರು ಅರ್ಜಿ ಸಲ್ಲಿಸೋಕ್ಕೆ ಹೇಳಿದರೆ ಎಲ್ಲರೂ ಕೂಡ ಮರು ಅರ್ಜಿ ಸಲ್ಲಿಸಲೇಬೇಕು. ಯಾರೆಲ್ಲ ಮತ್ತೆ ಅಪ್ಲಿಕೇಶನ್ ಹಾಕಿದ್ರೆ ಮಾತ್ರ ಅಂಥವ್ರಿಗೆ ಹಣ ಬರುವಂಥದ್ದು. ಇಲ್ಲ ಅಂತಂದರೆ ಹಣ ಬರೋದು ನೀವು ಫಲಾನುಭವಿಗಳು ನೀವು ಅರ್ಹರಿದ್ದರೂ ಕೂಡ ನಿಮಗೆ ಹಣ ಬರೋದು ಸ್ಟಾಪ್ ಆಗುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ ಸೀರಿಯಸ್ ಆಗಿ ಚಿಂತನೆಯನ್ನು ನಡೆಸ್ತಿದ್ದಾರೆ. ಇದಕ್ಕೆ ಮುಂಚೆನೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿತ್ತು. ಅಂದರೆ ಜೀವಿತ ಪ್ರಮಾಣ ಪತ್ರ ಕೊಡಬೇಕು ಅಂತ ಡಿಸೈಡ್ ಮಾಡಬೇಕು ಅಂತನೋ ಅದ್ರ ಬಗ್ಗೆನೂ ಕೂಡ ಚರ್ಚೆ ನಡೀತಿತ್ತು ಸರ್ಕಾರದಲ್ಲಿ. ಯಾರೆಲ್ಲ ಜೀವಿತ ಪ್ರಮಾಣ ಪತ್ರ ಕೊಡ್ತಾರೆ ಅವರಿಗೆ ಮುಂದೆ ಹಣ ಬರುತ್ತೆ, ಇಲ್ಲಾಂದರೆ ಇಲ್ಲ ಅಂತ. ಆಮೇಲೆ ಅದು ಇತ್ತು. ಇವಾಗ ಏನೋ ಹೊಸದಾಗಿ ಚಿಂತನೆಯನ್ನು ನಡೆಸ್ತಿದ್ದಾರೆ. ಮರು ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಕೊಡೋದಂತನೋ ಅಥವಾ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಬೇಕು ಅಂತನೋ. ಸೊ ಯಾವ ಥರ ಸರ್ಕಾರದವರು ಇದನ್ನು ಮುಂದುವರಿಸ್ತಾರೆ, ಯಾವ ರೀತಿ ಇದನ್ನು ಮತ್ತೆ ಮರು ಅರ್ಜಿ ಸಲ್ಲಿಸೋಕ್ಕೆ ಹೇಳ್ತಾರೆ ಅಥವಾ ಬಯೋಮೆಟ್ರಿಕ್ ಮಾಡ್ಸೋಕ್ಕೆ ಹೇಳ್ತಾರೆ, ಅದ್ರ ಬಗ್ಗೆ ನೋಡಬೇಕು. ಇದ್ರ ಬಗ್ಗೆ ಅಪ್ಡೇಟ್ ಬಂದ ಕೂಡಲೇ ನಾನು ಖಂಡಿತ ನಿಮಗೆ ತಿಳಿಸ್ತೀನಿ. ಯಾಕಂದರೆ ಈ ಒಂದು ಗ್ಯಾರಂಟಿ ಯೋಜನೆಗಳು ಶುರು ಮಾಡಿದ್ಮೇಲೆ ಈಗ ರಾಜ್ಯದ ಅಭಿವೃದ್ಧಿ ಮಾಡೋದಕ್ಕೆ ಅವರಿಗೆ ದುಡ್ಡು ಸಾಕಾಗ್ತಾ ಇಲ್ಲ. ಸೊ ಹಾಗಾಗಿ ಈ ಥರ ಹಣ ಮಿಸ್ಯೂಸ್ ಆಗ್ತಾ ಇದ್ದರೆ, ಅದೇ ಹಣ ಇದ್ದಿದ್ರೆ ಅವರು ರಾಜ್ಯದ ಅಭಿವೃದ್ಧಿಗಾಗಿರ್ಬೋದು ಬೇರೆ ಅಭಿವೃದ್ಧಿ ಮಾಡೋಕ್ಕೆ ಅದನ್ನು ಯೂಸ್ ಮಾಡ್ಕೋಬೋದಲ್ಲ ಅಂದ್ಬಿಟ್ಟು
ಸರ್ಕಾರದವರು ಚಿಂತನೆನ ಮಾಡ್ತಿದ್ದಾರೆ. ಲೆಟ್ಸಿ ಏನಾಗುತ್ತೆ ಅಂದ್ಬಿಟ್ಟು ಯಾವ ರೀತಿ ಇದನ್ನು ನೆಕ್ಸ್ಟ್ ಫಾರ್ವರ್ಡ್ ಮಾಡ್ತಿದ್ದಾರೆ. ಯಾಕಂದರೆ ಈಗ ಎಲ್ಲ ತಾಲೂಕುಗಳಲ್ಲೂ ಕೂಡ ಸೀರಿಯಸ್ ಆಗಿ ಚೆಕ್ ಮಾಡ್ತಿದ್ದಾರೆ. ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಅಥವಾ ಯಾರೆಲ್ಲ ತೀರ್ಕೊಂಡಿದ್ದಾರೆ ಅವ್ರದ್ದು ಕ್ಯಾನ್ಸಲ್ ಆಗಿದೆಯಾ ಇಲ್ವಾ. ಸೊ ಇದ್ರ ಬಗ್ಗೆ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ನಾವು ಈಗ ಚೆಕ್ ಮಾಡಿಸ್ತಾ ಇದ್ದೀವಿ ಅಂತ ಕೂಡ DCM DK ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಇದ್ರ ಬಗ್ಗೆ ನೆಕ್ಸ್ಟ್ ಅಪ್ಡೇಟ್ ಏನು, ಪರಿಷ್ಕರಣೆ ಮಾಡ್ತಾರಾ ಅಥವಾ ಮರು ಅರ್ಜಿ ಸಲ್ಲಿಸಬೇಕಾ ಅಥವಾ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಬೇಕಾ ಏನು ಅನ್ನೋದ್ರ ಬಗ್ಗೆ ಅಪ್ಡೇಟ್ ಬಂದ ಕೂಡಲೇ ಖಂಡಿತ ನಾನು ನಿಮಗೆ ತಿಳಿಸ್ತೀನಿ. ಸದ್ಯಕ್ಕೆ ಮಟ್ಟಿಗೆ 30ನೇ ಕಂತಿನ ಹಣ ಅಂತೂ ಜಮೆ ಆಗ್ತಾ ಇದೆ. ಸೊ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ, ಹಣ ಜಮೆ ಆಗಿದೆಯಾ ಇಲ್ಲ ಅಂದ್ಬಿಟ್ಟು. ಹಣ ಬಂದಿದ್ರು ಕಮೆಂಟ್ ಮಾಡಿ, ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ಕೂಡ ಕಮೆಂಟ್ ಮಾಡಿ, ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ, ಯಾಕೆ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.